ಆತ್ಮೀಯ ಸ್ನೇಹಿತರೆ, ಈ ಒಂದು ಎಸ್ ಯೂಟ್ಯೂಬ್ ವತಿಯಿಂದ ತಮಗೆ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಡೇಟಿಗೆ 29/8/2025 ವಾಕ್ ಇನ್ ಇಂಟರ್ವ್ಯೂ ಅಂತ ಕರೆದಿದ್ದಾರೆ. ಇಲ್ಲಿ ರಿಕ್ವೈರ್ಮೆಂಟ್ ಆಫ್ ದ ಗ್ರ್ಯಾಜುಯೇಟ್ ಅಂದರೆ ಪದವೀಧರರು, ಇಲ್ಲಿ BSc ಅಗ್ರಿ, BCom, ಎನಿ ಅದರ್ ಗ್ರ್ಯಾಜುಯೇಟ್ ಇನ್ ದ ಸ್ಟ್ರೀಮ್ ಆನ್ ಪರ್ಪರ್ಲಿ ಟೆಂಪ್ರರಿ ಬೇಸ್ ಕರೆದಿರ್ತಕ್ಕಂಥ ಒಂದು ಹುದ್ದೆಗಳು. ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಟೆಂಪ್ರವರಿ ಆಫೀಸರ್ ಕ್ಲರ್ಕ್ ಆ್ಯಂಡ್ ಟೆಂಪ್ರವರಿ ಫೀಲ್ಡ್ ಅಸಿಸ್ಟೆಂಟ್ ಅಂತ 2 ಹುದ್ದೆಗಳನ್ನು. ನಂಬರ್ ಆಫ್ ವೇಕೆನ್ಸಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಇಲ್ಲಿ 3ನೇದಲ್ಲಿ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಏನು ಮುಗಿದಿರಬೇಕಂತ ಕೇಳ್ತಾನೆ. ಇಲ್ಲಿ ಫಾರ್ ಟೆಂಪ್ರವರಿ ಫೀಲ್ಡ್ ಅಸಿಸ್ಟೆಂಟ್ಗೆ ಇಲ್ಲಿ ಗ್ರ್ಯಾಜುಯೇಷನ್ ಇನ್ BSc ಅಗ್ರಿಕಲ್ಚರ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಇಂದ ನಾಲೆಜ್ ಆಫ್ ಕಂಪ್ಯೂಟ್ರನ್ನು ಕೂಡ ಅವರಿಗೆ ಇರಬೇಕಾಗಿರ್ತಕ್ಕಂಥದ್ದು. ಆ ಒಂದು 55% ಅಗ್ರಿಗೇಟ್ ಫಾರ್ ಜನರಲ್ OBC ಆ್ಯಂಡ್ 45% ಅಗ್ರಿಗೇಟ್ ಇನ್ ದ SC ST ಆ್ಯಂಡ್ PH ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್. ಇದು ಯಾವ ಹುದ್ದೆಗೆ? ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ ಇಷ್ಟಿರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ 2ನೇ ಹುದ್ದೆ ಟೆಂಪ್ರವರಿ ಆಫೀಸರ್ ಕ್ಲರ್ಕ್. ಈ ಹುದ್ದೆಗೆ ಗ್ರ್ಯಾಜುಯೇಟ್ ಅಂದರೆ ಪದವಿ ಮುಗಿದಿರಬೇಕು, BCom ಅಲ್ಲಿ ಪಾಸ್ ಆಗಿರಬೇಕು, ಒಂದು ಯೂನಿವರ್ಸಿಟಿಯಿಂದ ಪದವಿಯನ್ನು ತೊಗೊಂಡಿರಬೇಕು. ಅವರಿಗೂ ಕೂಡ ನಾಲೆಜು ಕಂಪ್ಯೂಟ್ರ್ ಇರಬೇಕು. ಮಿನಿಮಮ್ 55% ಅಗ್ರಿಗೇಟ್ ಇನ್ ಜನರಲ್ OBC ಆ್ಯಂಡ್ 45% ಅಗ್ರಿಗೇಟ್ ಆ್ಯಂಡ್ SC ST. ನೆಕ್ಸ್ಟು ಈ ಟೆಂಪ್ರವರಿ ಆಫೀಸ್ ಕ್ಲರ್ಕ್ ಜನರಲ್, ಇಲ್ಲಿ ಏನು ಮುಗಿದಿರ್ಬೇಕಂದ್ರೆ ಅವ್ರದ್ದು ಹುದ್ದೆ ಗ್ರ್ಯಾಜುಯೇಟ್ ಪದವಿ ಇನ್ ಎನಿ ಸ್ಟ್ರೀಮ್ ಫಾರ್ಮ್ ದ ರಿಕಾಗ್ನೈಸೇಷನ್ ಯೂನಿವರ್ಸಿಟಿ ವಿತ್ ನಾಲೆಜ್ ಆಫ್ ಕಂಪ್ಯೂಟರ್ ಇರಬೇಕು. ಅದೇ ರೀತಿ ಇವರಿಗೂ ಕೂಡ 55% ಅಗ್ರಿಗೇಟ್ ಇರಬೇಕು. SC ST ದವರಿಗೆ 45% ಅಗ್ರಿಗೇಟ್ ಇರಬೇಕು. ನೆಕ್ಸ್ಟ್ ಬಂದು ಮ್ಯಾಕ್ಸಿಮಮ್ ಏಜ್ ಇಲ್ಲಿಗೆ 1/9/2025 35 ಆಗಿರಬೇಕು. ರಿಲ್ಯಾಕ್ಸೇಬಲ್ 5 years. ಇದು SC ST ದವರಿಗೆ 3 years, OBC ಅವರಿಗೆ ಮತ್ತು VHH ಆ್ಯಂಡ್ OH ಅಂದರೆ ಇಲ್ಲಿ ಅಂಗವೈಕಲ್ಯತೆ ಮತ್ತು ಮಾಜಿ ಸೈನಿಕರಿಗೆ ಅಂಗವೈಕಲ್ಯ 5 ವರ್ಷ, ಮಾಜಿ ಸೈನಿಕರಿಗೆ ಮತ್ತು ಅದರಲ್ಲಿ SC ST ದವರಿಗೆ 13 ವರ್ಷ. ರಿಸರ್ವೇಷನ್ ಈ SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ರೊವೈಡೆಡ್ ಆ್ಯಸ್ ಪರ್ ದ ಡೈರೆಕ್ಟಿವ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಅಂದರೆ ಸರ್ಕಾರದ ನಿಯಮಗಳು ಏನಿದೆ ಅದರ ಪ್ರಕಾರ ರಿಸರ್ವೇಷನ್ ಕೊಡ್ತಾರಂತ. ಈ ಒಂದು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬ್ರಾಂಚ್ ಇದರ ಹೆಡ್ ಆಫೀಸು ಹುಬ್ಳಿಯಲ್ಲಿ ತಾವು ಭೇಟಿಯಾಗಿ ಅಪ್ಲಿಕೇಶನ್ಸ್ಗಳನ್ನು ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ದ ಗ್ರ್ಯಾಜುಯೇಟ್ ಅಂದರೆ ನಿಮ್ಮದು BSc ಅಗ್ರಿ, BCom, ಎನಿ ಅದರ್ ಗ್ರ್ಯಾಜುಯೇಟ್ ಇನ್ ದ ಸ್ಟ್ರೀಮ್ ಫಾರ್ ದ ಪೋಸ್ಟ್ of temporary officer clerk general
ಮತ್ತು ಟೆಂಪ್ರವರಿ ಆಫೀಸರ್ ಕ್ಲರ್ಕ್ ಅಕೌಂಟ್ಸ್ ಆ್ಯಂಡ್ ಟೆಂಪ್ರವರಿ ಫೀಲ್ಡ್ ಅಸಿಸ್ಟೆಂಟ್ ಫಾರ್ ಟೆಂಪ್ರವರಿ ಬೇಸಿಕ್ಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಇವೆಲ್ಲ ಟೆಂಪ್ರವರಿ ತಾತ್ಕಾಲಿಕ ಹುದ್ದೆಗಳಾಗಿರ್ತಕ್ಕಂಥದ್ದು. ಇವರಿಗೆ ಬಂದುಬಿಟ್ಟು ಸ್ಯಾಲ್ರಿ ಅನ್ನೋಗಿದ್ರೆ 25,000ರಿಂದ 500 ಮತ್ತು 37,000ವರೆಗೆ. ಇಲ್ಲಿ ಇನ್ಕ್ಲೂಡಿಂಗ್ ಆಫ್ ದ ಆಲ್ ವೇರಿಯಸ್ ಗ್ರ್ಯಾಂಡ್ ಪಾಯಿಂಟ್ ಆರ್ ಅವಾರ್ಡ್ಸ್. ಇವರಿಗೆ ಏನಾದರೂ ಕೆಲಸದವಾಗಿರ್ತಕ್ಕಂಥ ಒಂದು ಅವಾರ್ಡ್ಸ್ಗಳು ಮತ್ತು ಪಾಯಿಂಟ್ಸ್ಗಳಿದ್ದರೂ ಕೂಡ ಅವು ಸರ್ಟಿಫಿಕೇಟ್ ಫಾರ್ ಈಕ್ವಲೆಂಟ್ ಪರ್ಸೆಂಟೇಜ್ ಆಫ್ ದ ಮಾರ್ಕ್ ಸರ್ಟಿಫಿಕೇಟ್ ಬೈ ದ ಇನ್ಸ್ಟಿಟ್ಯೂಟ್ ಆ್ಯಂಡ್ ಯೂನಿವರ್ಸಿಟಿ ವಿಲ್ ಹ್ಯಾವ್ ಬಿ ಅಟ್ಯಾಚ್ಡ್ ದ ಅಪ್ಲಿಕೇಶನ್. ತಾವುಗಳು ಯೂನಿವರ್ಸಿಟಿ ಲೆವೆಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಾರ್ಡ್ಸ್ಗಳು ಸರ್ಟಿಫಿಕೇಟ್ಗಳಿದ್ದರೂ ಕೂಡ ಅವಕ್ಕೂ ಕೂಡ ಪಾಯಿಂಟನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬೇಸಿಕ್ ಫಾರ್ ದ ಪೀರಿಯಡ್ ಅಂದರೆ 85 days ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಪೋಸ್ಟೆಡ್ ಎನಿವೇರ್ ಇನ್ ದ ಜುರಿಸ್ಡಿಕ್ಷನ್ ಆಫ್ ಬ್ರಾಂಚ್. ನೀವು 85 ದಿವಸಗಳ ಕಾಲ ಪೋಸ್ಟ್ ಒಂದು ತಾತ್ಕಾಲಿಕ ಹುದ್ದೆಯಲ್ಲಿ ನಿಮಗೆ ಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕೂಡ ತಮಗೆ ಹಾಕ್ಬೋದಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ಇದಕ್ಕೆ ನೆಕ್ಸ್ಟು ಇದಕ್ಕಿಂತ ಮಹತ್ವ ಇಂಟ್ರೆಸ್ಟೆಡ್ ಪರ್ಸನ್, ಯಾರಿಗೆ ಒಂದು ಆಸಕ್ತಿ ಇರ್ತದೋ ಅಂಥವರು ಕೂಡ ತಾವುಗಳನ್ನು ಈ ಒಂದು ವೆಬ್ಸೈಟ್ದಲ್ಲಿ ಆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳನ್ನು ಅಪ್ಲಿಕೇಶನ್ ಫಿಲ್ ಮಾಡಿ ಮೋಸ್ಟ್ ಬಿ ಅಕಾಂಪೆನ್ಡ್ ಬೈ ದ ಅಟೆಸ್ಟೆಡ್ ಕಾಪಿ. ಅಂದರೆ ನೀವು ಸ್ವಯಂ ಆಗಿ ಅಟೆಸ್ಟೆಡ್ ಮಾಡಿಕೊಂಡು ತಾವು ಹಾಕಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತು, ಅದರಲ್ಲಿ ಒಂದನೇದು. ಎರಡನೇದು ಮಾರ್ಕ್ ಶೀಟ್ ಆ್ಯಂಡ್ SSC HSC ಆ್ಯಂಡ್ ಗ್ರ್ಯಾಜುಯೇಟ್. ಅದ್ರ ಜೊತೆಗೆ ತಾವು ಕಾಪಿಗಳು ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಕೂಡ ಹಚ್ಚಬೇಕಾಗಿರ್ತಕ್ಕಂಥದ್ದು. ಮೂರನೇದು ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಬೈ ದ ಎಂಪ್ಲಾಯ್ಮೆಂಟ್ ಅಥಾರಿಟಿ ಮತ್ತು ಇಫ್ applicable along with the computer application form and required documents of the candidates should be at following the address. ಇಲ್ಲಿವರೆಗೂ ಅಂದರೆ ಈ ಅಡ್ರೆಸ್ಗೆ 17/9/2020 ಮತ್ತು 18/2025 ಒಳಗೆ ಮಾನಿಟೈಸ್ಡ್ ಅಬೌವ್ ದ ಇಂಟರ್ವ್ಯೂ ಅಂತ ಹೇಳ್ತಾರೆ. ಇದರೊಳಗೆ ತಾವು ಡಾಕ್ಯುಮೆಂಟ್ಸ್ಗಳನ್ನು ತಾವು ಅಲ್ಲಿಗೆ ಹೋಗಿ ಮುಟ್ಟಿಸ್ಬೇಕು. ಒಂದು ವೇಳೆ ಯಾವುದೇ ಕಾರಣಕ್ಕೆ ತಾವು ಮುಟ್ಟಿಸ್ಲಿಲ್ಲ ಅಂತಂದರೆ ತಾವೇ ಹೊಣೆಗಾರರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಓಕೆ.